ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಮಾನವರು ತಲೆ ಬಗ್ಗಿಸ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಲ್ಲಿಯ ಪ್ರಾಣಿಗಳು ದನಗಳಿಗೆ ಕೆಚ್ಚಲು ಕೊಯ್ಯುವ ಅಂತ ಅಮಾನವೀಯ ಕೃತ್ಯ ಮಾನವರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಕೆಚ್ಚಲು ಕೊಯ್ಯುವ ಕೆಲಸ ಮಾಡಬಹುದು, ಇನ್ಯಾವ ಸರ್ಕಾರದಲ್ಲೂ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಅಂದ್ರೇನೆ ಕೆಚ್ಚಲು ಕೊಯ್ಯುವ ಸರ್ಕಾರ ಅಂತ ಹೇಳಬಹುದು. ನಾನು ನಿನ್ನೆ ನೋಡಿದೆ, ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಆ 3 ಹಸುಗಳ ಬದಲು ನಾನು 3 ತೆಗೆದುಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಹಸುಗಳದ ಪ್ರಶ್ನೆ ಅಲ್ಲ, ತೆಗೆದುಕೊಡೋದಲ್ಲ. ಆ ಮೂಕ ಪ್ರಾಣಿಗಳ ಕೆಚ್ಚಲು ಕೊಯ್ಯುವಂತ ಕೆಲಸ, ಈ ಗನಾಂಧಾರಿ ಕೆಲಸ ಯಾರು ಮಾಡಿದ್ದಾರೆ ಅನ್ನೋದನ್ನ ಮೊದಲು ಬಯಲಿಗೆ ತರಬೇಕು. ಇವತ್ತು ಯಾರೋ ಒಬ್ಬನನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದು ಈ ಕೇಸನ್ನ ಮುಚ್ಚಿ ಹಾಕುವ ಕೆಲಸ ಅಂತ ನನಗಂತೂ ಆದ್ರೂ ಅನಿಸ್ತದೆ. ಯಾಕೆ ಅಂತಂದ್ರೆ ಇದನ್ನ ಬೆಳೆಯಲಿಕ್ಕೆ ಬಿಡಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದರಲ್ಲಿ ರಾಜಕೀಯ ಬೆಳೆಸಬೇಡಿ ಅಂತ. ಏನೋ ನಡೆದ ಇದು ಘಟನೆಗಳನ್ನ ಪ್ರಸ್ತಾಪ ಮಾಡಿದ್ರೆ ರಾಜಕೀಯ ಎಲ್ಲಿದೆ ಇದರಲ್ಲಿ? ಜಮೀರ್ ಅಹ್ಮದ್ ಅವರು ಹೇಳಿದ್ದಾರೆ ನಾನು 3 ಹಸುಗಳನ್ನು ಕೊಡಿಸ್ತೇನೆ ಅಂತ. ನೀವು 3 ಹಸುಗಳು ಕೊಡಿಸದಿದ್ರೆ ಪರವಾಗಿಲ್ಲ, ಬೇಕಾದ್ರೆ ನಾವು ಕೊಡಿಸೋಣ. ಪ್ರಶ್ನೆ ಅದಲ್ಲ ಇರೋದು. ನೀವು 100 ಹಸುಗಳನ್ನ ಕೊಟ್ಟರೂ ಕೂಡ ಈ ಪಾಪವನ್ನ ತೊಳ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಇದಕ್ಕೆ ಪ್ರೇರಣೆ ಯಾರು? ಈ ಓಲೈಕೆ ರಾಜಕಾರಣದಿಂದ ಈ ರಾಜ್ಯದಲ್ಲಿ ಏನಾಗ್ತಿದೆ ಇವತ್ತಿನ ದಿವಸ, ಇವುಗಳನ್ನ ಸ್ವಲ್ಪ ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಇದು ಒಂದು ಕೆಟ್ಟ ಪರಂಪರೆಗೆ ಕಾಂಗ್ರೆಸ್ ಸರ್ಕಾರ ನಾಂದಿ ಆಡ್ತಾ ಇದೆ. ಇಲ್ಲಿ ಸಂಪೂರ್ಣವಾಗಿ ಲಾ ಅಂಡ್ ಆರ್ಡರ್ ಕೆಟ್ಟು ಹೋಗಿದೆ. ಯಾರ ಬಗ್ಗೆಯೂ ಹಿಡಿತಾ ಇಲ್ಲ. ಈ ಕಾರಣದಿಂದ ಈ ರೀತಿ ಆಗ್ತಾ ಇದೆ. ಈ ಸರ್ಕಾರ ತಮ್ಮ ಅಧಿಕಾರಕ್ಕಾಗಿ ಕಾದಾಟದಲ್ಲಿ ರಾಜ್ಯವನ್ನೇ ಮರೆತಿದೆ.